ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಚೆನ್ನಮ್ಮ ಅಂತಿಮ ದರ್ಶನವನ್ನ ಅನೇಕ ನಾಯಕರು ಪಡೆದಿದ್ದಾರೆ. ಗೌಡರ ಪತ್ನಿ ಚೆನ್ನಮ್ಮ ಅಗಲಿಕೆಗೆ ನೂರಾರು ಜನ ಕಂಬನಿ ಮಿಡಿದಿದ್ದಾರೆ. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ನ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಕಳೆದ 1 ವರ್ಷದಿಂದಲೂ ಕೂಡ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇನ್ನು ಕಳೆದ 4 ದಿನಗಳಿಂದ ಉಸಿರಾಟದ ಸಮಸ್ಯೆ ತೀವ್ರವಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಗಣ್ಯಾತಿಗಣ್ಯರೆಲ್ಲರೂ ಕೂಡ ಬಂದು ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ದೊಡ್ಡಣ್ಣ ಅವರು ಆಗಮಿಸಿದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಎಚ್.ಡಿ. ದೇವೇಗೌಡರಿಗೆ ಪತ್ನಿ ವಿಯೋಗ. ದೇವೇಗೌಡರ ಅರ್ಧಾಂಗಿ ಚೆನ್ನಮ್ಮ ಹಸ್ತಂಗತರಾಗಿದ್ದಾರೆ. ನಮಗೆ ತುಂಬ ನೋವು ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಬಸವರಾಜ್ ಹೊರಟ್ಟಿ ಅವರನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಅವರು ಕೂಡ ಚೆನ್ನಮ್ಮ ಅವರ ಪಾರ್ಥಿವದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಿನ್ನೆಯಿಂದಲೂ ಕೂಡ ದೇವೇಗೌಡರ ಪದ್ಮನಾಭನಗರದ ನಿವಾಸಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದು ಗೌಡರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಗೌಡರಿಗೆ ಎಲ್ಲ ವಿಷಯದಲ್ಲೂ ಕೂಡ ಪತ್ನಿಯೇ ಆಧಾರ. ಸಾಮಾನ್ಯವಾಗಿ ರಾಜಕೀಯ ರಂಗದಲ್ಲಿ ನಾಯಕರು ಸದಾ ಮುನ್ನೆಲೆಯಲ್ಲಿರ್ತಾರೆ. ಆದರೆ ಅವರ ಹಿಂದೆ ನಿಂತು ಯಾವುದೇ ಪ್ರಚಾರವನ್ನ ಬಯಸದೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥವರು ಅವರ ಧರ್ಮಪತ್ನಿಯರು. ಅದೇ ರೀತಿ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಕೂಡ ಯಾವಾಗಲೂ ಕೂಡ ಸುಮಾರು 72 ವರ್ಷಗಳ ವೈವಾಹಿಕ ಜೀವನ ಚೆನ್ನಮ್ಮ ಅವ್ರದ್ದು. ಸದಾ ಬೆನ್ನೆಲುಬಾಗಿ ದೇವೇಗೌಡರ ಬೆನ್ನೆಲುಬಾಗಿ ನಿಂತಂಥವರು ಚೆನ್ನಮ್ಮ. ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣದ ಯಶಸ್ಸಿನ ಹಿಂದೆ ಚೆನ್ನಮ್ಮ ಅವರ ಅಚಲವಾದ ತ್ಯಾಗ ಇದೆ. ಹಾಗಾಗಿನೇ ದೇವೇಗೌಡರು ಹಳ್ಳಿಯಿಂದ ದಿಲ್ಲಿಯವರೆಗೆ ಬೆಳೆದದ್ದು. ಸ್ಥಳೀಯ ಸಂಸ್ಥೆಯಿಂದ ಪ್ರಧಾನಿಯಾಗುವಲ್ಲಿ ಗೌಡರಿಗೆ ಪ್ರಬಲ ಶಕ್ತಿಯಾಗಿದ್ದು ಚೆನ್ನಮ್ಮ. ಚೆನ್ನಮ್ಮ ಅವರ ಸರಳತೆ, ಧೀಮಂತಿಕೆಯ ಕುರಿತಾಗಿ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾ ಇದ್ದಾರೆ. ಚೆನ್ನಮ್ಮ ಅವರನ್ನ ಬಹಳ ಹತ್ತಿರದಿಂದ ನೋಡಿದಂಥವರು ಅವರನ್ನ ಸ್ಮರಿಸಿಕೊಳ್ತಾ ಇರೋದು ಇದೇ ರೀತಿ. ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಲ್ಲಿ ಸದ್ಯ ಪಾರ್ಥಿವವನ್ನ ಇಡಲಾಗಿದೆ. ಇನ್ನೇನು ಕೆಲ ಹೊತ್ತಲ್ಲಿ ಪದ್ಮನಾಭನಗರದ ಮೈದಾನಕ್ಕೆ ತೆಗೆದುಕೊಂಡು ಹೋಗಲಾಗತ್ತೆ. ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ. 11 ಗಂಟೆಯ ನಂತರ ಇಲ್ಲಿಂದ ಹಾಸನಕ್ಕೆ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗತ್ತೆ. ಚೆನ್ನಮ್ಮ ದೇವೇಗೌಡ ಅವರ ನಿಧನಕ್ಕೆ ಅನೇಕ ಗಣ್ಯರು ಪಕ್ಷಾತೀತವಾಗಿ ಬಂದು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಇದೆಲ್ಲ ಕ್ಲೀನ್ ಮಾಡಕ್ಕೆ ಹೇಳ್ಬಿಡಿ ಸರ್. ನಮ್ಮ ಸಂಪ್ರದಾಯದ ಒಕ್ಕಲಿಗರ ಸಮಾಜದ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಸರ್. ನಾಳೆ
12:30 ಮೇಲೆ ಶುರು ಆಗುತ್ತೆ ಸರ್. 12:30ಇಂದ 4 ಗಂಟೆವರೆಗೆ ಕಂಪ್ಲೀಟ್. ಸರ್ ಪ್ರತಿದಿನ ತಂದೆ ತಾಯಿ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ರಿ ಸರ್ ತಾವು. ಯಾರು ದೇವತೆ ಕಳ್ಕೊಂಡ್ಬಿಟ್ಟಲ್ಲ ಸರ್. ಆಯ್ತು ಬನ್ನಿ, ಇದೆಲ್ಲ ಕ್ಲೀನ್ ಮಾಡಕ್ಕೆ ಹೇಳ್ಬಿಡಿ ಸರ್. ನಮ್ಮ ಸಂಪ್ರದಾಯದ ಒಬ್ಬರು ಸಮುದ್ರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಸರ್. ನಾಳೆ 12:30 ಮೇಲೆ ಶುರು ಆಗುತ್ತೆ ಸರ್. 12:30ಇಂದ 4 ಗಂಟೆವರೆಗೆ ಕಂಪ್ಲೀಟ್. ಸರ್ ಪ್ರತಿದಿನ ತಂದೆ ತಾಯಿ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ರಿ ಸರ್ ತಾವು. ಯಾರು ದೇವತೆ ಕಳ್ಕೊಂಡ್ಬಿಟ್ಟಲ್ಲ ಸರ್. ತುಂಬಾ ಪ್ರೀತಿ ಚೆನ್ನಮ್ಮವ್ರಿಗೆ ಸರ್. ಆಯ್ತು ಬನ್ನಿ, ಇದೆಲ್ಲ ಕ್ಲೀನ್ ಮಾಡಕ್ಕೆ ಹೇಳ್ಬಿಡಿ ಸರ್. ನಮ್ಮ ಸಂಪ್ರದಾಯದ ಒಬ್ಬರು ಸಮುದ್ರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಸರ್. ನಾಳೆ 12:30 ಮೇಲೆ ಶುರು ಆಗುತ್ತೆ ಸರ್. 12:30ಇಂದ 4 ಗಂಟೆವರೆಗೆ ಕಂಪ್ಲೀಟ್. ಸರ್ ಪ್ರತಿದಿನ ತಂದೆ ತಾಯಿ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ರಿ ಸರ್ ತಾವು. ಯಾರು ದೇವತೆ ಕಳ್ಕೊಂಡ್ಬಿಟ್ಟಲ್ಲ ಸರ್. ತುಂಬಾ ಪ್ರೀತಿ ಚೆನ್ನಮ್ಮವ್ರಿಗೆ ಸರ್. ಆಯ್ತು ಬನ್ನಿ. ಇಡೀ ಜಿಲ್ಲೆಗೇನೆ ಅವರು ಮಾತೃ ಸ್ವರೂಪಿಯಾಗಿದ್ದರು. ಯಾರೇ ಪಕ್ಷಾತೀತವಾಗಿ ಯಾರೇ ಕಷ್ಟ ಅಂತ ಹೋದ್ರು ಕೂಡ ಅವರನ್ನು ಆತ್ಮೀಯವಾಗಿ ಊರಿಂದ ಬಂದ್ರಪ್ಪ ಅಂತಕ್ಕಂಥ ಮಾತನ್ನು ಆಡು ಭಾಷೆಯಲ್ಲಿ, ನಮ್ಮ ಹಾಸನ ಭಾಷೆಯಲ್ಲಿ, ಯಾವಾಗ ಬಂದ್ರಿ, ಎಷ್ಟೊತ್ತಿಗೆ ಬಸ್ಸಿಗೆ ಬಂದ್ರಿ, ಯಾತಲ್ಲಿ ಬಂದ್ರಿ, ಊಟ ಮಾಡಿದ್ರ, ಅಟ್ಲೀಸ್ಟ್ ಊಟ ಆಗಿದ್ರು ಕೂಡ ನಮ್ಮ ಮನೆಯಲ್ಲಿ ನೀವು ಒಂದು ಬಾಳೆಹಣ್ಣು ತಿನ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಔದಾರ್ಯವನ್ನು ಅವ್ರು ತೋರಿಸ್ತಾ ಇದ್ರು. ಯಾರೇ ಕಷ್ಟ ಅಂತ ಹೋದ್ರು, ಅದು ಎಂಥದೇ ಕೆಲಸ ಆಗಲಿ, ಇದು ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ಅವ್ರು ಯಾವಾಗಲೂ ಅಂತಿರಲಿಲ್ಲ. ಅವ್ರದ್ದೊಂದೇ ಉದ್ದೇಶ, ನಮ್ಮ ಜಿಲ್ಲೆಯಿಂದ ಜನ ಬಂದಿದ್ದಾರೆ, ನಮ್ಮ ಜನ ಬಂದಿದ್ದಾರೆ, ಅವರಿಗೆ ನಮ್ಮ ಕೈಲಾಗಿ ಸಹಾಯ ಮಾಡಬೇಕು ಅಂತಕ್ಕಂತಹ ಮಾತೃ ಸ್ವರೂಪಿಣಿ ಅವರಾಗಿದ್ದರು. ಇವತ್ತು ಹಾಸನ ಜಿಲ್ಲೆಗೆ ನಮಗೆಲ್ಲ ಯಾಕೆ ಇಷ್ಟೊಂದು ನೋವು ಅಂತ ಅಂದರೆ, ಯಾಕೆ ಇಷ್ಟೊಂದು ದುಃಖ ತಂದಿದೆ ಅಂದರೆ, ಅಂತಹ ಒಬ್ಬರು ಮಹಾನ್ ಚೇತನ ಇವತ್ತು ಇಲ್ಲ. ನಮ್ಮೆಲ್ಲರ ತಾಯಿ ಚೆನ್ನಮ್ಮನವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮ ಅಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಗಂಡ ಹೆಂಡತಿ ಇಬ್ಬರು, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ತಾಯಿ ಚೆನ್ನಮ್ಮನವರು ಪ್ರಾಯಶಃ ತಮ್ಮ ಸರ್ವಸ್ವವನ್ನು ಕೂಡ ರಾಜ್ಯದ ಹಿತಾಸಕ್ತಿಗೆ, ಸಮಾಜದ ಹಿತಾಸಕ್ತಿಗಾಗಿ ಅವರು ಕೊಟ್ಟದ್ದನ್ನು ನಾವೆಲ್ಲ ಕಂಡಿದ್ದೇವೆ. ವಿಚಾರಗಳು ಬಂದಾಗ ಅದರ ಜೊತೆ ಯಾವತ್ತೂ ರಾಜಿ ಮಾಡಿಕೊಂಡದ್ದಿಲ್ಲ. ಅಧಿಕಾರ ಇಲ್ಲದಾಗ ಕೂಡ ಫೀನಿಕ್ಸ್ ಹಕ್ಕಿಯಾಗಿ ಮತ್ತೆ ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಟದೆ ನಿಂತು ಮಾಡಿದವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು. ಅವರಿಗೆ ಪೂರ್ತಿ ಸಹಕಾರಗಳನ್ನು ಕೊಟ್ಟವರು ತಾಯಿ ಚೆನ್ನಮ್ಮನವರು. ದೇವೇಗೌಡರ ಮಾತಲ್ಲೇ ಹೇಳುವುದನ್ನು ನಾವೆಲ್ಲ ಕೇಳಿದ್ದೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ತನ್ನ ದುಡಿಮೆ ಮಾಡುವಂಥ ಸಂದರ್ಭಗಳಲ್ಲಿ, ಆರ್ಥಿಕವಾಗಿ ಸಬಲರಲ್ಲದಂಥ ದಿನಗಳಲ್ಲಿ ತಾಯಿ ತನ್ನ ಎಲ್ಲವನ್ನ ತನ್ನ ಪತಿಯವರಿಗೆ ಬೇಕಾಗಿ ಎಲ್ಲವನ್ನ ಕೊಟ್ಟು ಮುಂದೆ ಹೋಗಿ ಅಂತ ಹೇಳಿ ಅವರಿಗೆ ಆಧಾರ ಸ್ತಂಭವಾಗಿ ನಿಂತು ಮತ್ತೆ ಮತ್ತೆ ಮುನ್ನಡೆಸಿದವರು ತಾಯಿ ಚೆನ್ನಮ್ಮನವರು ಅಂತ ಹೇಳುವಂಥದ್ದು ನಾವು ಕೇಳಿದ್ದೀವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು.
ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವರು ಇವತ್ತು ಏನು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ, ಕುಮಾರಣ್ಣಗೆ, ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ, ಎಲ್ಲರಿಗೂ ದೇವರ ಶಕ್ತಿ ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಅವರು ತುಂಬ ಅಂದರೆ ನಾನು ಹೋಗ್ತಾ ಬರ್ತಾ ನಾನೇ ಕರೆದು ಮಾತಾಡ್ಸೋದು, ಏನು ಆಂಟಿ ಚೆನ್ನಾಗಿದ್ದೀರಾ ಅಂತ. ಆಮೇಲೆ ಅವ್ರ ಮನೆ ಪೂಜೆಗೆ ನಮ್ಮ ಮನೆಗೇನ ಬಂದು ಬರೋರು, ತುಂಬ ದೇವ್ರ ಭಕ್ತರು. ಆಮೇಲೆ ತುಂಬ ಎಲ್ಲಿ ಹೋದ್ರೂ ನಮ್ಮ ಮನೆಗೆ ನಾನು ಸಹ ಕಾಣಲಿಲ್ಲ ಅಂದರೆ ಬರೋರು, ಏನು ನಾಯ್ಡಮ್ಮ ಬಂದಿಲ್ಲ, ವಿನುತಾ ಬಂದಿಲ್ಲ, ಯಾಕೆ ಕರೆದಿಲ್ವಾ ಪೂಜೆಗೆ ಅಂತನೋರು. ತುಂಬ ಒಂಥರ ಒಳ್ಳೆಯ. ನಮ್ಮ ಮನೆಗೆ ಇಲ್ಲಿ ಬಂದು ನಮ್ಮ ಇಲ್ಲಿಂದ ಒಂದು 10 ವರ್ಷ ಇದ್ರು ಇಲ್ಲಿ. ಆಮೇಲೆ ಇಲ್ಲಿಗೆ ಬಂದರು. ಇಲ್ಲಿ ಡಾಕ್ಟರ್ ರಮೇಶ್ ಅಲ್ಲ ಈ ಮನೆಗೆ ಬಂದರು. ಡಾಕ್ಟರ್ ರಮೇಶು ಆಮೇಲೆ ಸೌಮ್ಯ ಅವರು ಈ ಮನೆಗೆ ಬಂದರು. ಸೊಸೆ ಲಾಸ್ಟ್ ಮಗ ಸೊಸೆ. ಆಮೇಲೆ ಇಲ್ಲಿಗೆ ಇವರು ಇಲ್ಲಿ ಬಂದರು. ಇಲ್ಲಿಗೂ ನಾವು ಬರ್ತಿದ್ದೆ, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಚೆನ್ನಮ್ಮ ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸೋರು. ಎಲ್ಲ ಪರವಾಗಿಲ್ಲ. ಅಲ್ಲಿರೋ ಇದು ಪೊಲೀಸ್ಗಳು, ಗನ್ಮ್ಯಾನ್ಗಳು, ಅವರು ಇವರೆಲ್ಲರೂ ಫ್ರೆಂಡ್ಸೇ ನನಗೆ. ಬಂದು ಮಾತಾಡ್ಸ್ಕೊಂಡು ಹೋಗೋದು. ದೊಡ್ಡ ಮಗಳು ಡಾಕ್ಟರ್ ಮಂಜುನಾಥ್, ಆಮೇಲೆ ಕುಮಾರಸ್ವಾಮಿನೂ ಬರೋರಲ್ಲ, ಅವಾಗ CM ಆದ್ರಲ್ಲ, ಅವಾಗ ಅಲ್ಲಿ ಬರೋರು. ಬಾಲಕೃಷ್ಣ ಗೌಡ್ರು, ಆಮೇಲೆ ರೇವಣ್ಣ. ಹೆಂಗೆ ಅಂದರೆ ನಮ್ಮ ಸ್ನೇಹಿತರು, ಅಂದರೆ ದೊಡ್ಡವರಾದ್ರೂ ನಾನು ಮಾತಾಡ್ಸ್ಕೊಂಡು ಹೋಗೋದು. ಪೂಜೆ ಮಾಡ್ತಾ ಇರ್ತಾರಲ್ವಾ, ಸಿಂಪಲ್ ಆಗಿರೋರು. ಆಂಟಿ ಊಟ ಆಯ್ತಾ, ಆಂಟಿ ಪೂಜೆ ಆಯ್ತಾ ಅನ್ನೋದು. ನೀನು ಒಬ್ಬಳೇ ಅಮ್ಮ ಈ ರೋಡಲ್ಲಿ ನೀನು ಮಾತಾಡ್ಸೋದು. ನಾನು ಹೋಗ್ತಾ ಬರ್ತಾ ನಮ್ಮ ಅಕ್ಕ ಪಕ್ಕದಲ್ಲಿದ್ದರು. ಅವ್ರದ್ದು ಏನು ಸೌಂಡ್ ಗೊತ್ತಾಗಲ್ಲ ಅಮ್ಮ, ನೀನು ಬಂದ್ರೇ ಸೌಂಡ್ ಗೊತ್ತಾಗೋದು ನಿನಗೇನವರು. ನಮ್ಮ ಅಕ್ಕನ ಮನೆ ಅಟ್ಯಾಚ್ಡ್, ನಮ್ಮದು ಅಪಾರ್ಟ್ಮೆಂಟ್ ಆದಮೇಲೆ ನಮ್ಮ ಮನೆ. ಅದರಿಂದ ಸರಿ, ತುಂಬ ಅಕ್ಕಪಕ್ಕದ ಮನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.